ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ, ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ಜೀರಾ ರೈಸ್ನ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ರೀತಿ ಮಾಡಬೇಕಿದ್ರೆ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ. ಹಾಗೆ ಈಗ ಮಾಡೋದು ಹೇಗಂತ ನೋಡಮ್ರಿ. ಮೊದಲಿಗೆ ಒಂದು ಕಡಾಯಿನ ಬಿಸಿ ಮಾಡ್ಕೊಂಡಿನ್ರಿ. ಅದಕ್ಕೆ ಒಂದು ಸ್ಪೂನು ತುಪ್ಪನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕಡಾಯಿ ಕೂಡ ಜಾಸ್ತಿನೇ ಬಿಸಿ ಆಗೈತ್ರಿ. ಅದ್ರ ಸಲುವಾಗಿ ಮತ್ತೆ ನಾನು ಕಡಾಯಿನ ಗ್ಯಾಸ್ನ ಬಂದ್ ಮಾಡಿಕೊಂಡು ಮತ್ತೆ ಒಂದು ಸ್ಪೂನ್ನ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಬೇಕಿದ್ದರೆ ನೀವು ಬರೀ ಎಣ್ಣೆಯಿಂದ ಕೂಡ ಮಾಡ್ಕೋಬೋದು. ಹಾಗೆ ಒಂದಿಷ್ಟು ಚಕ್ಕೆ, ಲವಂಗ, ಮೆಣಸನ್ನ, ಸ್ಪೈಸಸ್ನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಮಸಾಲೆ ಎಲೆನ ಹಾಕೋತಾ ಇದ್ದೀನಿ. ಒಂದು 20ರಿಂದ 25 ಗೋಡಂಬಿನ ಹಾಕೋತಾ ಇದ್ದೀನಿ. ನೀವು ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ. ಗೋಡಂಬಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋ ತನಕ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಗೋಡಂಬಿನ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ನೀವೇನು ಹಾಕ್ಕೊಂಡ್ರೆ ನಡೆಯುತ್ತೆ. ನಾನು ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬರೀ ಬೇಕಿದ್ದರೆ ತುಪ್ಪ ಇಷ್ಟಪಡೋರು ಗೀ ರೈಸ್ ಟೈಪ ತುಪ್ಪದಲ್ಲೇ ಮಾಡ್ಕೋಬೋದು. ನೋಡಿ, ಈಗ ಇದಕ್ಕೆ ಮೇನ್ ಬೇಕಾಗಿದ್ದು ಜೀರಿಗೆನೇ, ಸಾಸಿವೆನ ಯೂಸ್ ಮಾಡ್ತಾಯಿಲ್ಲ. ಯಾಕಂದರೆ ಜೀರಾ ರೈಸ್ಗೆ ಸಾಸಿವೆನ ಯೂಸ್ ಮಾಡಬಾರ್ದು. ನೋಡಿರಿ, ನೀವು ಜಾಸ್ತಿ ಜೀರಿಗೆ ಇಷ್ಟಪಡೋರಿದ್ದರೆ ನೀವು ಜಾಸ್ತಿ ಕೂಡ ಹಾಕೋಬೋದು. ಅತಿ ಆದರೂ ಕೂಡ ಅದು ಟೇಸ್ಟು ಕರೆಕ್ಟ್ ಅನ್ಸಂಗಿಲ್ಲ ರೀ. ನಾ ಮಾಡೋ ಅನ್ನಕ್ಕೆ ಎಷ್ಟು 1.5 ಸ್ಪೂನು ಜೀರಿಗೆ ಸಾಕು. ಹಾಗೆ ಒಂದಿಷ್ಟು ಖಾರಕ್ಕಂತೇಳಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರುವ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 15ರಿಂದ 20 ಎಲೆ ಕರಿಬೇವನ್ನ ಹಾಕೋತಾ ಇದ್ದೀನಿ. ಗ್ಯಾಸು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಒಗ್ಗರಣೆನ ಒಂದು ಸ್ವಲ್ಪ ಕೈ ಆಡಿಸ್ಕೊತಿರ್ಬೇಕ್ರಿ. ಅಂದರೆ ಜೀರಿಗೆ ಜಾಸ್ತಿ ಉರಿ ಆದ್ರೆ ಹೊತ್ತು ಬಿಡ್ತಾರೆ. ಅದ್ರ ಸಲುವಾಗಿ ನಾನು ಈ ರೀತಿ ಮಾಡಿಕೊಂಡು, ಈಗ ನೋಡಿರಿ, ನಾನು 1 ಗ್ಲಾಸ್ ಅಕ್ಕಿ ಅನ್ನನ ಮಾಡಿಟ್ಕೊಂಡಿದ್ದೆ ಮೊದಲೇ. ಬೇಕಿದ್ರೆ ನೀವು ಡೈರೆಕ್ಟ್ ಅಕ್ಕಿಗೆ ಒಗ್ಗರಣೆ ಹಾಕೋಬೋದು. ಅಕ್ಕಿಗೆ ಒಗ್ಗರಣೆ ಹಾಕಿದ್ರೆ ಅನ್ನದ ಕಲರು ಸ್ವಲ್ಪ ಹಳದಿ ಕಲರ್ ಕಾಣಿಸ್ಬಿಡುತ್ತೆ. ಜೀರಾ ರೈಸ್ ಲುಕ್ ಕರೆಕ್ಟ್ ಕಾಣಿಸಂಗಿಲ್ಲ ರೀ. ಅದ್ರ ಸಲುವಾಗಿ ನಾನು ಈ ರೀತಿ ಮೊದಲೇ ಮಾಡಿ ಇಟ್ಕೊಂಡಿದ್ದೀನಿ ಅನ್ನನ. ಅದು ಒಂದು ಸ್ವಲ್ಪ ತಣ್ಣಗಾದ ಕೂಡಲೇ ಈ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ನೋಡಿರಿ. ನೋಡೋದ್ರಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ಜೀರಾ ರೈಸ್ನ. ಏನು ಯಾವುದೇ ರೀತಿ ವೆಜಿಟೇಬಲ್ಸ್ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಇಷ್ಟೇ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಆರಾಮಾಗಿ ಈಸಿಯಾಗಿ ದಿನಕ್ಕೊಂದು ರೈಸ್ನ ಮಾಡ್ಕೋಬೋದು. ನಾವು ಒಂದೇ ರೀತಿ ರೈಸ್ನ ದಿನಾಲು ತಿಂದು ಬೇಸರ ಆಗಿರುತ್ತೆ. ಈ ರೀತಿ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಹಾಕ್ಕೊಂಡು, ಬೇಕಿದ್ದರೆ ನೀವು ನಿಂಬೆಹಣ್ಣು ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರು ಕೂಡ ನಡೆಯುತ್ತೆ. ನಿಂಬೆಹಣ್ಣು ಇಷ್ಟಪಡಲಾರ್ದವ್ರು ಆದರೂ ಕೂಡ ಒಂದು ಸ್ವಲ್ಪ ಮೇಲ್ಗಡೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಅದರ ಟೇಸ್ಟು ಮಸ್ತ್ ಆಗುತ್ತೆ ರೀ. ಅಂದರೆ ಜಾಸ್ತಿ ಬಿಸಿ ಇರುವಾಗ ನಿಂಬೆಹಣ್ಣು ಹಾಕೋಬಾರ್ದು, ಅಂದರೆ ಟೇಸ್ಟ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿರಿ, ಈ ರೀತಿ ನಾನು ಒಂದು ಅರ್ಧ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡುವಂಥ ಜೀರಾ ರೈಸು. ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ನಾವು ಕ್ವಿಕ್ಕಾಗಿ ಫಾಸ್ಟಾಗಿ ನಾವು 5 ನಿಮಿಷದಲ್ಲಿ ಅನ್ನ ರೆಡಿ ಇದ್ದರೆ ನಾವು ಹೊಸ ಥರ ಜೀರಾ ರೈಸ್ನ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ರೆಡಿಯಾಗಿದೆ. ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.